ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಅತೃಪ್ತರ ತೆರೆಮರೆ ಆಟ, ತಟಸ್ಥರ ಗೇಮ್ ಚೇಂಜ್ ಪ್ಲಾನ್ ಭರ್ಜರಿಯಾಗಿ ನಡೀತಾ ಇದೆ. ಬಿವೈ ವಿಜಯೇಂದ್ರ ಕೂಡ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಹೈಕಮಾಂಡ್ ನಾಯಕರನ್ನ ಆಗಾಗ ಭೇಟಿ ಆಗ್ತಾನೇ ಇದ್ದಾರೆ. ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಸುಳಿವು ಕೊಟ್ರ ಜೋಶಿ. ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆ ಎಂದಿದ್ಯಾಕೆ ಕೇಂದ್ರ ಸಚಿವರು? ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಯಾರಿಗೆ ಹೈಕಮಾಂಡ್ ಚಾನ್ಸ್ ಕೊಡುತ್ತೆ ಅಂತ ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಮತ್ತೆ ಮಾಜಿ ಸಿಎಂ ಪುತ್ರ ಬಿವೈ ವಿಜಯೇಂದ್ರಗೆ ಪಟ್ಟ ಕೊಡ್ತಾರಾ ಅಥವಾ ಹೊಸಬರಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅಂತ ಬಿಜೆಪಿ ಕಾರ್ಯಕರ್ತರು, ನಾಯಕರು ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ದಿಲ್ಲಿಗೆ ಹೋಗಿ ಬಂದ ನಾಯಕರಿಗೆ ಯಾವುದೇ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ರಾಜ್ಯಾಧ್ಯಕ್ಷರ ರೇಸ್ನಿಂದ ವಿಜಯೇಂದ್ರನ ಕೆಳಗಿಳಿಸಲು ರೆಬಲ್ ಟೀಮ್ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಹಲವು ಬಾರಿ ಹೈಕಮಾಂಡ್ ಭೇಟಿಯಾಗಿ ಬಂದಿದೆ. ಇದರ ಬೆನ್ನಲ್ಲೇ ತಟಸ್ಥ ನಾಯಕರು ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡಿ ಬಂದಿದ್ದಾರೆ. ಈ ಬಾರಿ ರೇಸ್ನಲ್ಲಿ ವಿಜಯೇಂದ್ರ ಜೊತೆ ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಕ್ಲಿಕ್ಕಿಸಿಕೊಂಡ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ಆಯ್ಕೆಗೂ ಮೊದಲು ರಾಜ್ಯದ ಬಣಬಡಿದಾಟಕ್ಕೆ ಬ್ರೇಕ್ ಹಾಕುವ ಜವಾಬ್ದಾರಿಯನ್ನ ಹೈಕಮಾಂಡ್ ಜೋಶಿಗೆ ಕೊಟ್ಟಿತ್ತು. ಆದರೆ ಎಷ್ಟೋ ಬಾರಿ ರೆಬಲ್ ನಾಯಕರ ಜೊತೆಗೆ ಮೀಟಿಂಗ್ ಮಾಡಿದ್ರೂ ಸಂಧಾನ ಮಾತ್ರ ಆಗಲಿಲ್ಲ. ಇದೀಗ ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ಕೇಂದ್ರ ಸಚಿವ ಜೋಶಿ ಸುಳಿವನ್ನ ಕೊಟ್ಟಿದ್ದಾರೆ. ಏನು ಹೇಳ್ಯಾರ ನಾನು ನೋಡಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರ ಜೊತೆಗೆ ಕನ್ಸಲ್ಟೇಷನ್ ಮಾಡಿ ಯುನಾನಿಮಸ್ ಆಗಿ ಆಯ್ಕೆ ಆಗ್ತದೆ. ಈ ಸರ್ತಿ ನಾಮಿನೇಟ್ ಅಲ್ಲಿದೆ. ಅದು ಯಾವುದ್ರ ಬಗ್ಗೆನೂ ರಾಷ್ಟ್ರೀಯ ನೋಡ್ರಿ, ಅದು ಒತ್ತಾಯ ಎಲ್ಲ. ಈಗ ಅದು ಅವರೇನು ವಿಜೇಂದ್ರ ಅವರಾತು, ಸೋಮಣ್ಣ ಅವರಾತು, ನಾವೇ ಆಗ್ತೀವಿ ಅಂತ ಅಲ್ಲಿ ಅವರೇನು ಹೇಳಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಮಾಡ್ಬೇಕಂತ. ಯಾಕಂದರೆ ಈಗ ಇಡೀ ದೇಶದಾಗ ಎಲ್ಲೆಲ್ಲೇ ರಾಜ್ಯಾಧ್ಯಕ್ಷರಾಗ್ತಾ ಇದೆ, ಎಲ್ಲ ಕಡೆ ಆಗ್ತದೆ. ಈಗ ನೀವು ನಮ್ಮದು ಈ ಸಂಘಟನಾ ಪರ್ವ ಅಂತ ಏನು ನಾವು ಹೇಳ್ತೀವಿ, ಅದು ಶುರು ಆಗೋಕ್ಕಿಂತ ಮೊದಲ 6 ತಿಂಗಳ ಮೊದಲ ಅಧ್ಯಕ್ಷದವ್ರನ್ನೂ ಈಗ ರೀ-ಇಲೆಕ್ಟ್ ಆಗ್ಬೇಕು. ಈಗ ಅವಾಗ ಅವನು ನಾಮಿನೇಟ್ ಆಗಿದ್ದು. ನಮ್ಮ ಬೇರೆ ಬೇರೆ ಇಲೆಕ್ಷನ್ ಕಾರಣದಿಂದ ಇನ್ಕ್ಲೂಡಿಂಗ್ ಲೋಕಸಭಾ ಎಲ್ಲ ನಾಮಿನೇಟ್ ಆಗಿದ್ದು. ಈಗ ಅವ್ರು ರೀ-ಇಲೆಕ್ಟ್ ಆಗ್ಬೇಕು. ಅಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ಆಗಲಿದೆ ಎಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಹೈಕಮಾಂಡ್ ತನ್ನ ಸಂದೇಶವನ್ನ ಜೋಶಿ ಮೂಲಕ ಕೊಡಿಸಿದಂತಿದೆ. ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಹೈಕಮಾಂಡ್ಗೆ ಭಾರಿ ತಲೆನೋವಾಗಿದೆ. ಯಾರ ಹೆಸರು ಘೋಷಣೆ ಮಾಡಿದ್ರೂ ಅಸಮಾಧಾನ ಸ್ಫೋಟವಾಗೋದು ಗ್ಯಾರಂಟಿ. ಹೀಗಾಗಿ ಯಾವುದೇ ಕ್ಷಣ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.